ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಹಾಸ್ಪಿಟಲ್ ವ್ಲಾಗ್ ಆಗಿರುತ್ತೆ. ಹಾಗೆ ಇವತ್ತು ಶುಕ್ರವಾರ ಹಾಗೆ ತಾಯಿ ಚಾಮುಂಡೇಶ್ವರಿ ಅವರ ವಾರ ಆಗಿರುತ್ತೆ. ಮತ್ತು 3ನೇ ಆಷಾಢ ಶುಕ್ರವಾರ ಆಗಿರುತ್ತೆ. ಸೊ 3ನೇ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಬೆಳಿಗ್ಗೆ 6 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ದೆ ಗೈಸ್. ಆಮೇಲೆ ಹಾಸ್ಪಿಟಲ್ಗೆ ಹೋಗೋದಿತ್ತು. ಸೊ ಏನಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ಮತ್ತು ಯಾಕೆ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಬೇಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಗೈಸ್. ಆಮೇಲೆ ಸುನಿಲ್ ಅವ್ರಿಗೂ ಕೂಡ ಜ್ವರ ಇತ್ತು. ಮತ್ತು ಮನೆಯಲ್ಲಿ ತಿಂಡಿಗೆ ಬೆಳಿಗ್ಗೆನೇ ಪಲಾವ್ ಮಾಡಿದ್ದೆ. ಪಲಾವ್ ಜೊತೆಗೆ ಹೊರಗಡೆಯಿಂದ ವಡೆ ತಂದಿದ್ವಿ, ಅದ್ರ ಜೊತೆಗೆ ಚಟ್ನಿ ಮಾಡಿದ್ದೆ. ಹಾಗೆ ಮಧ್ಯಾಹ್ನಕ್ಕೆ ಆಗೋವಷ್ಟೇ ಪಲಾವ್ ಮಾಡಿಟ್ಟಿದ್ದೆ, ಯಾಕಂದರೆ ಹಾಸ್ಪಿಟ್ಲಿಗೆಲ್ಲ ಹೋದರೆ ಸುಮ್ಮನೆ ಮಾಡೋದಕ್ಕಾಗಲ್ಲ, ಸುಸ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ 8 ಮಂತ್ ರನ್ನಿಂಗ್ ಇರೋದ್ರಿಂದ, ಪ್ರೆಗ್ನೆನ್ಸಿ 8 ಮಂತ್ ರನ್ನಿಂಗ್ ಇರೋದ್ರಿಂದ ಜಾಸ್ತಿ ಏನೂ ಕೆಲಸ ಮಾಡೋಕ್ಕಾಗಲ್ಲ ಅಲ್ಲ, ಅದಕ್ಕೋಸ್ಕರ ಒಂದೇ ಸರಿ ಪಲಾವ್ ಮಾಡಿ ಇಟ್ಬಿಡೋದ ಅಂತ ಹೇಳ್ಬಿಟ್ಟು ಪಲಾವ್ ಮಾಡಿಟ್ಬಿಟ್ಟು ಅದ್ರ ಜೊತೆಗೆ ಚಟ್ನಿ ಮತ್ತು ಮೊಸರು ಬಜ್ಜಿ ಮಾಡಿದ್ದೆ. ಹಾಗೆಯೇ ಸುನೀಲ್ ಅವ್ರಿಗೆ ಜ್ವರ ಮತ್ತು ಕೆಮ್ಮು, ತಲೆನೋವು, ಗಂಟಲು ನೋವು ಆ ಥರ ಇತ್ತು. ಸೊ ಅಜ್ಜಿ ಹೇಳ್ಕೊಟ್ಟಿದ್ದು ಒಂದು ಹಾಲಲ್ಲಿ ಶುಂಠಿ ಕಷಾಯ ಥರ ಮಾಡ್ತಾರಲ್ಲ, ಶುಂಠಿ ಮತ್ತು ಲವಂಗ ಅದೆಲ್ಲ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಅದನ್ನು ಕುಡಿಯೋದಕ್ಕೆ ಕೊಟ್ಟಿದ್ದೆ. ಸೊ ಫೈನಲಿ ಇವಾಗ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ಸೊ ಏನಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಂತ ಅಂದರೆ, ಇವತ್ತು ಶುಗರ್ ಟೆಸ್ಟ್ ಮತ್ತು ಅಂದರೆ ನಂದು 5 ಮಂತ್ ಅನಾಮಲಿ ಸ್ಕ್ಯಾನ್ ಇದ್ದಾಗ ಚೆಕ್ ಮಾಡಿಸಿದ್ದೆ. ಯೂರಿನ್ ಟೆಸ್ಟ್ ಆಗಿರ್ಬೋದು, ಶುಗರ್ ಟೆಸ್ಟ್ ಆಗಿರ್ಬೋದು, ಅಂದರೆ ಬ್ಲಡ್ ಟೆಸ್ಟ್ ಇದೆ, ಬ್ಲಡ್ ಕೌಂಟ್ ಅದೆಲ್ಲ ಟೆಸ್ಟ್ ಮಾಡಿಸಿದ್ದೆ. ಮತ್ತು ನಾನು ಟೆಸ್ಟ್ ಮಾಡಿಸಿರ್ಲಿಲ್ಲ. ಸೊ ಬೆಂಗಳೂರಲ್ಲಿ ಒಂದು ಸರಿ ಟೆಸ್ಟ್ ಮಾಡಿಸೋದ ಅಂತ ಹೇಳಿಬಿಟ್ಟು ಡಾಕ್ಟರ್ ಕೂಡ ಬರೆದು ಕೊಟ್ಟಿದ್ರು. ಒಂದು ಸರಿ ಟೆಸ್ಟ್ ಮಾಡೋಣ, ಅಂದರೆ ಥೈರಾಯ್ಡ್ ಕೂಡ ಇರೋದ್ರಿಂದ. ಸೊ ಥೈರಾಯ್ಡ್ ಏನಾದರೂ ಜಾಸ್ತಿ ಆಗಿರ್ಬೋದು, ಇಲ್ಲಾಂದರೆ ಶುಗರ್ ಲೆವೆಲ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಒಂದೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ. ಹಾಸ್ಪಿಟ್ಲಿಂದ ಬಂದು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಿಂಡಿ ಮಾಡಿ ಆಮೇಲೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ ಕ್ಲಿಪ್ಸ್ಗಳನ್ನ ನಾನು ಸ್ವಲ್ಪನೇ ತೊಗೊಂಡಿದ್ದೆ. ಹಾಸ್ಪಿಟ್ಲಿಗೆ ಹೋಗುವಾಗ ಒಂದು ಸ್ವಲ್ಪ, ಮನೇಲಿ ರೆಡಿ ಆದಾಗ ಒಂದು ಸ್ವಲ್ಪ, ಪೂಜೆ ಮಾಡಿದಾಗ ಒಂದು ಸ್ವಲ್ಪ, ಹಾಗೆ ಸ್ವಲ್ಪ ತೊಗೊಂಡಿದ್ದೆ. ಯಾಕಂದರೆ ಬೆಳಿಗ್ಗೆ ಆಗಿರೋದ್ರಿಂದ ಸೊ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತಲ್ಲ. ಸೊ ಶುಗರ್ ಟೆಸ್ಟ್ ಅದೆಲ್ಲ ಹೇಳಿದ್ರಲ್ಲ, ಮತ್ತು ಬ್ಲಡ್ ಟೆಸ್ಟ್ ಹೇಳಿದ್ರಲ್ಲ. ಸೊ ಬ್ಲಡ್ನ ತಿಂಡಿ ಮಾಡ್ದೇ ಕೊಡಬೇಕು, ಎಂಟಿ ಸ್ಟಮಕಲ್ಲೇ ಕೊಡಬೇಕು ಅಂತ ಹೇಳಿದ್ರಲ್ಲ. ಸೊ ಅದಕ್ಕೋಸ್ಕರ ತಿಂಡಿ ಮಾಡದೆ ಹೋಗಿದ್ದೆ. ಸೊ ವಿಡಿಯೋನ ಅಷ್ಟೊಂದು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಮತ್ತೆ ನಾನು ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಥೈರಾಯ್ಡ್ ಇರೋದ್ರಿಂದ ನೆಗ್ಲೆಕ್ಟ್ ಮಾಡೋದು ಬೇಡ. ಥೈರಾಯ್ಡ್ ಇದೆ, ಆಮೇಲೆ ಏನಾದರೂ ಶುಗರ್ ಆ ಥರ ಏನಾದರೂ ಶುಗರ್ ಲೆವೆಲ್ ಕೂಡ ಈ ಥರ ಟೈಮಲ್ಲಿ ಶುಗರ್ ಮತ್ತು ಬ್ಲಡ್ ಕೂಡ ನನಗೆ ಕಡಿಮೆ ಇತ್ತಲ್ಲ, ನಿಮಗೆ ಗೊತ್ತು, ನಿಮ್ಮ ಹಳೆ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ಸೊ ತಲೆಸಿಮಿಯಾ ಟ್ರೇಟ್ ಇದೆ ಅಂತ ಹೇಳಿದ್ರಲ್ಲ. ಸೊ ಅದರಿಂದ ಬ್ಲಡ್ ಇನ್ನೂ ಕಡಿಮೆ ಆಗಿತ್ತು ಇಲ್ಲ ಜಾಸ್ತಿ ಆಗೈತು ಅಂತ ಹೇಳ್ಬಿಟ್ಟು ಅದೊಂದು ಟೆನ್ಷನ್ ಕೂಡ ಇತ್ತು. ಆಮೇಲೆ ಅದ್ರ ಜೊತೆಗೆ ಥೈರಾಯ್ಡ್ ಕೂಡ ಇತ್ತಲ್ಲ. ಸೊ ಥೈರಾಯ್ಡ್ ಮೊದಲೇ ಒಂದು 25 mg ಟ್ಯಾಬ್ಲೆಟ್ನ ತೊಗೊಳ್ತಾ ಇದ್ದೆ. 25 mg ನಿಮಗೆ 25 mg ಟ್ಯಾಬ್ಲೆಟ್ನ ತೊಗೊಳ್ತಾ ಇದ್ದೆ ಮುಂಚೆನೇ, ಥೈರಾಯ್ಡ್ ಟ್ಯಾಬ್ಲೆಟ್. ಮತ್ತು ನಾನು ಆಮೇಲೆ ಪ್ರೆಗ್ನೆನ್ಸಿ ಎಲ್ಲ ಗೊತ್ತಾದಮೇಲೆ ಮತ್ತೆ ಥೈರಾಯ್ಡ್ ಎಲ್ಲ ಚೆಕ್ ಮಾಡಿಸಿದ ಮೇಲೆ 3 months ಆದಮೇಲೆ 50 mg ಕೊಟ್ಟರು. ಸೊ ಆದ್ದರಿಂದ ಮತ್ತೆ ಜಾಸ್ತಿ ಆಗಿರ್ಬೋದಾ ಥೈರಾಯ್ಡ್ ಕೂಡ, ಇಲ್ಲ ಕಡಿಮೆ ಏನು ಅಂತ ಹೇಳ್ಬಿಟ್ಟು ಮತ್ತೆ ಥೈರಾಯ್ಡ್ ಟೆಸ್ಟ್, ಅದ್ರ ಜೊತೆಗೆ ಬ್ಲಡ್ ಜಾಸ್ತಿ ಆಗಿದೆಯೋ ಇನ್ಕ್ರೀಸ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಅದೊಂದು ಟೆಸ್ಟ್, ಮತ್ತು ಶುಗರ್ ಲೆವೆಲ್ ಎಲ್ಲ ಹೇಳೋಕ್ಕಾಗಲ್ಲ ಅಲ್ಲ ಈ ಥರ ಟೈಮಲ್ಲಿ, ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಅದೊಂದು ಮಾಡಿಸಿದ್ರು. ಮತ್ತು ಯೂರಿನ್ ಟೆಸ್ಟ್ ಕೂಡ ಮಾಡಿಸಿದ್ರು ಗೈಸ್. ಆಮೇಲೆ ಅದಕ್ಕೋಸ್ಕರ ಅಂತಲೇ 8:30ಗೆ ಕರೆದಿದ್ರು. ಸೊ 8:30ಗೆ ತಿಂಡಿ ಮಾಡಿದೆ, ನೀವು ಬ್ಲಡ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಮೊದಲು 8:30ಗೆ ಹೋಗ್ಬಿಟ್ಟು ಒಂದು ಸರಿ ಬ್ಲಡ್ ಕೊಟ್ಬಿಟ್ಟು ಬಂದ್ವಿ. ಆಮೇಲೆ ತಿಂಡಿ ಮಾಡಿಕೊಂಡು ಮತ್ತೆ 2 hour ಬಿಟ್ಕೊಂಡು ಮತ್ತೆ ಬಂದು ಬ್ಲಡ್ ಕೊಡಿ ಅಂತ ಹೇಳಿದರು. ಸೊ ಮತ್ತೆ ಹೋಗಿ ಮತ್ತೆ ಬ್ಲಡ್ ಕೊಟ್ಬಿಟ್ಟು ಮತ್ತೆ ಬಂದ್ವಿ. ಅಂದರೆ ರಿಪೋರ್ಟ್ ಕೂಡ ನಿಮಗೆ ಸಂಜೆನೇ ಸಿಗುತ್ತೆ ಅಂತ ಹೇಳಿದರು. ಸೊ ಸಂಜೆ ಕೆಲವೊಬ್ರಿಗೆ ಥೈರಾಯ್ಡ್ ಇರೋರಂತೂ ನೆಗ್ಲೆಕ್ಟೇ ಮಾಡೋಕ್ಕೆ ಹೋಗಬೇಡಿ. ಅಂದರೆ ಯಾವಾಗಾದರೂ ನಿಮಗೆ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಥೈರಾಯ್ಡ್ ಟೆಸ್ಟ್ ಆಗಿರ್ಬೋದು, ಆ ಥರ ಏನಾದರೂ ಹೇಳಿದರೆ ಒಟ್ಟಿನಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್
ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಒಟ್ಟಿನಲ್ಲಿ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಈ ಥರ ಟೈಮಲ್ಲಿ. ಸೊ ಯಾರಿಗೆಲ್ಲ ಈ ಥರ ಥೈರಾಯ್ಡ್ ಇದೆಯೋ, ಕೆಲವೊಬ್ಬರು 100 mg ಟ್ಯಾಬ್ಲೆಟ್ ತೊಗೊಳ್ಳೋರು ಕೂಡ ಇರ್ತಾರೆ. ನಾನು ಮೊದಲು 2 ಇಯರ್ಸಿಂದ 25 mg ತೊಗೊಳ್ತಿದ್ದೆ, ಇವಾಗ 50 mg ಮಾಡಿದ್ದಾರೆ. ಸೊ ಆ ಥರ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಅಂದರೆ ಅದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಟ್ಯಾಬ್ಲೆಟ್ಸ್ ಏನು ಕೊಟ್ಟಿರ್ತಾರೆ ಅದನ್ನು ನಾವು ರೆಗ್ಯುಲರಾಗಿ ಒಂದಿನ ಕೂಡ ತಪ್ಪದೆ ಏನು ಬೆಳಿಗ್ಗೆ ಟೈಮ್ ಥೈರಾಯ್ಡ್ ಟ್ಯಾಬ್ಲೆಟ್ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಬೆಳಿಗ್ಗೆ ಟೈಮೇ ಕುಡಿಯೋದಕ್ಕೆ ಹೇಳಿರ್ತಾರೆ. ಅಂದರೆ ಬೆಳಿಗ್ಗೆ ಟೈಮ್ ಅಂದರೆ ತಿಂಡಿ ಮಾಡೋದಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ, ತಿಂಡಿ ಮಾಡೋದಕ್ಕೆ ಅರ್ಧ ಗಂಟೆ ಮುಂಚೆನೇ ಈ ಒಂದು ಥೈರಾಯ್ಡ್ ಟ್ಯಾಬ್ಲೆಟನ್ನು ತಗೊಂಡು ಆಮೇಲೆ ಏನೇ ಇದ್ದರೂ ಅಂದರೆ ಹಾಲಿರ್ಬೋದು, ಇಲ್ಲಾಂದರೆ ತಿಂಡಿ ಮಾಡೋದಿರ್ಬೋದು, ಆಮೇಲೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿದರೆ. ಸೊ ಯಾರಿಗಾದರೂ ಥೈರಾಯ್ಡ್ ಆ ಥರ ಥೈರಾಯ್ಡ್ ಆಗಿರ್ಬೋದು, ಇಲ್ಲ ಬ್ಲಡ್ ಕಡಿಮೆ ಇದೆ ಅಂತ ಹೇಳೋರು ನೆಗ್ಲೆಕ್ಟ್ ಅಂತೂ ಮಾಡೋದಕ್ಕೆ ಹೋಗಬೇಡಿ. ಸೊ ನನಗೂ ಕೂಡ ಮಾತಾಡೋದಕ್ಕೆ ಆಗ್ತಿಲ್ಲ, ಸುಸ್ತೇ ಆಗ್ತಿದೆ. ಅಂದರೆ ಈ ಥರ ಟೈಮಲ್ಲಿ ಸ್ವಲ್ಪ ಮಾತಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಸೊ ಆಮೇಲೆ ನಾವು ಬ್ಲಡ್ಡೆಲ್ಲ ಕೊಟ್ಬಿಟ್ಟು ಬಂದಮೇಲೆ ಮಧ್ಯಾಹ್ನ ಕೂಡ ರಿಪೋರ್ಟ್ ಬಂದು ಅದನ್ನು ಕೂಡ ನೋಡಿದ್ವಿ. ಆಮೇಲೆ ಸಂಜೆ ಟೈಮ್ ಅಪಾಯಿಂಟ್ಮೆಂಟ್ ತಗೊಂಡು ಒಂದು 5:30 ಹಂಗೆ ನಾವು ಹಾಸ್ಪಿಟ್ಲ್ ಕೂಡ ಹೋಗಿದ್ವಿ. ಸೊ ನನಗೆ ಥ್ಯಾಲಸೆಮಿಯಾ ರೈಟ್ ಇರೋದ್ರಿಂದ ಮೊದಲು ಅಂದರೆ ಒಂದು 5 months ಪ್ರೆಗ್ನೆನ್ಸಿ ಇದ್ದಾಗ, ನನಗೆ 5 months ನಡೀತಾ ಇದ್ದಾಗ 8.8 ಇತ್ತು. 8.8 ಅಂದರೆ ಫುಲ್ಲು ಕಡಿಮೆ ಆಗೋಗಿತ್ತು. ಸೊ ತುಂಬಾ ಭಯ ಆಗೋಗಿತ್ತು. ಅಂದರೆ ಡಾಕ್ಟ್ರು ಕೂಡ ಎದುರಿಸ್ಬಿಟ್ಟಿದ್ರು ಮೈಸೂರಲ್ಲಿ. ಏನು ಅಂದರೆ ನೆಕ್ಸ್ಟ್ ನಿಮಗೆ ಇನ್ನೂ ಬ್ಲಡ್ ಕಡಿಮೆ ಆದರೆ ಬ್ಲಡ್ ಕಟ್ಟಬೇಕಾಗುತ್ತೆ, ಇಲ್ಲಾಂದರೆ ನೀವು ಏನು ಥ್ಯಾಲಸೆಮಿಯಾ ರೈಟ್ ಇರೋರಿಗೆ ಒಂದು 9 point ಮೇಲೆ ಹೋಗೋದೇ ಇಲ್ಲ ಬ್ಲಡ್ ಅಂತಾರ ಎಲ್ಲ ಹೇಳಿದರು. ಸೊ ನನಗೂ ಕೂಡ ತುಂಬಾ ಭಯ ಆಗಿತ್ತು ಮೊದಲು. ಇವಾಗೆಲ್ಲ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. ಅಂದರೆ ಖುಷಿನೇ ಆಗೋಯಿತು. ಬ್ಲಡ್ ರಿಪೋರ್ಟ್ ನೋಡಿಬಿಟ್ಟು ಸ್ವಲ್ಪ ಖುಷಿ ಆಯಿತು. ಅಂದರೆ 9 point ಮೇಲೆ ಹೋಗೋದೇ ಇಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಬ್ಲಡ್ ಕಟ್ಟಿಸ್ಲೇಬೇಕಾಗುತ್ತೆ. ಮತ್ತು ಹೆಂಗಿದ್ರೂ ಥ್ಯಾಲಸೆಮಿಯಾ ರೈಟ್ ಇರೋರಿಗೆ ಈ ಥರ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಡಾಕ್ಟ್ರು ಕೂಡ ಹೇಳಿದರು. ಆದರೆ ಬ್ಲಡ್ ಮಾತ್ರ ಜಾಸ್ತಿನೇ ಆಗಲ್ಲ ಅಂತ ಹೇಳಿದರು. ಸೊ ಆದರೂ ಕೂಡ ಇನ್ಕ್ರೀಸ್ ಆಗಿದೆ. ಸೊ ಎಷ್ಟು ಇನ್ಕ್ರೀಸ್ ಆಗಿದೆ ಅಂದರೆ ಮೊದಲು 5 monthsಲ್ಲಿ 8.8 ಇತ್ತು. ಆಮೇಲೆ ಹೋಗ್ತಾ 8 ಮತ್ತು ಒಂದು ಐರನ್ ಸುಕ್ರೋಸ್ ಒಂದು 3-4 ಸರಿ ಐರನ್ ಸುಕ್ರೋಸ್ನ ಕಟ್ಟಿಸಿದೆ. ಐರನ್ ಸುಕ್ರೋಸ್ ಅಂದರೆ ಬ್ಲಡ್ ಥರನೇ ಇರುತ್ತೆ, ಅದನ್ನು ಕೂಡ. ಸೊ ಅದನ್ನು ಕಟ್ಟಿಸಿದೆ. ಅದನ್ನು ಕಟ್ಟಿಸಿದ್ದಾದಮೇಲೆ ಕೂಡ ಬ್ಲಡ್ ಟೆಸ್ಟ್ ಮಾಡಿದ್ರು, ಅದರಲ್ಲೂ ಕೂಡ 8.8 ಇತ್ತು ಗೈಸ್. ಅವಾಗಂತೂ ನನಗೆ ತುಂಬಾ ಭಯ ಆಗಿತ್ತು. ಏನು ನನ್ನ ಜೊತೆಗೆ ಸುಮಾರು ಜನ ಬಂದು ಬ್ಲಡ್ ತುಂಬ ಕಡಿಮೆ ಇದೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲಡ್ ತುಂಬ ಕಡಿಮೆ ಇರೋರು ನನ್ನ ಜೊತೆಯಲ್ಲೇ ಬಂದು ಸುಮಾರು ಜನ ಐರನ್ ಸುಕ್ರೋಸ್ ಕಟ್ಟಿಸಿದ್ರು, ಆಯಿತಾ. ಅವ್ರಿಗೆಲ್ಲ ಬಂದುಬಿಟ್ಟು ಒಂದು 8 ಇರೋದು 10 ಮೇಲೆ ಹೋಗಿದೆ. ಸೊ ನನಗೆ 8.8 ಇದ್ದಿದ್ದು 8.8 ಇತ್ತು ಐರನ್ ಸುಕ್ರೋಸ್ ಕಟ್ಟಿಸಾದ್ಮೇಲೂ ಕೂಡ. ಸೊ ಅವಾಗೆಲ್ಲ ಸ್ವಲ್ಪ ಭಯ ಇತ್ತು. ಮತ್ತು ಇನ್ನೂ ಇವಾಗ ಏನಾಗಿತ್ತು ಏನೋ ಅಂತ ಹೇಳ್ಬಿಟ್ಟು ಇವಾಗಲೂ ಕೂಡ ಬ್ಲಡ್ ಟೆಸ್ಟ್ ಕೊಡುವಾಗ ತುಂಬಾ ಭಯ ಆಗಿತ್ತು. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲಡ್ ಕೊಟ್ಟುನೇ ಇಂಜೆಕ್ಷನ್ ಹಾಕ್ಸಿನೇ ಇದಾಗೋಗುತ್ತೆ. ಅಂದರೆ ಬ್ಲಡ್ ಟೆಸ್ಟ್ ಆ ಟೆಸ್ಟ್ ಈ ಟೆಸ್ಟ್ ಅಂತ ಹೇಳ್ಬಿಟ್ಟು ಬೇಜಾರೇ ಆಗೋಗುತ್ತೆ. ಅಂದರೆ ಇನ್ನೊಂದೇನೆಂದರೆ ಬ್ಲಡ್ ಟೆಸ್ಟ್ ಮಾಡಿಸಿದಾದ್ಮೇಲೆ ರಿಪೋರ್ಟ್ ಬಂತಲ್ಲ, ಆ ಒಂದು ರಿಪೋರ್ಟಲ್ಲಿ 10 point ಮೇಲೆ ಇದೆ, 10.8 10.9 ಇದೆ. ಸೊ ಅದನ್ನು ನೋಡಿಬಿಟ್ಟು ತುಂಬಾ ಖುಷಿಯಾಗೋಯಿತು. ಸೊ ಅಲ್ಲಿ ಹಾಸ್ಪಿಟ್ಲಲ್ಲಿ 9 point ಮೇಲೆ ಹೋಗಲ್ಲ ಅಂತ ಹೇಳಿದ್ರಲ್ಲ, ಸೊ 10 point ಮೇಲೆ ಹೋಗಿದೆ. ಮತ್ತು ಅದರಲ್ಲೂ ಕೂಡ 8.8 ಇತ್ತಲ್ಲ ಮೊದಲು, ಅದಕ್ಕಿಂತ ಇವಾಗ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಖುಷಿ ಆಯಿತು. ಸೊ ನೀವು ಕೂಡ ಯಾರಾದರೂ ಆ ಥರ ಬ್ಲಡ್ ಕಡಿಮೆ ಇದೆ ಅಂದಾಗ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಯಾವಾಗ ಟೆಸ್ಟ್ ಹೇಳ್ತಾರೆ ಅವಾಗೆಲ್ಲ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಸ್ಕ್ಯಾನಿಂಗ್ ಯಾವಾಗ ಹೇಳ್ತಾರೆ ಅವಾಗೆಲ್ಲ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ. ಆಮೇಲೆ ಅದ್ರ ಜೊತೆಗೆ ಶುಗರ್ ಲೆವೆಲ್ ಕೂಡ ನಾರ್ಮಲ್ ಆಗಿದೆ. ಶುಗರ್ ಕೂಡ ನಾರ್ಮಲ್ ಆಗಿ ಎಷ್ಟು ಇರಬೇಕೋ ಅದಕ್ಕಿಂತ ಕಡಿಮೆನೇ, ಅಂದರೆ ಕರೆಕ್ಟಾಗಿದೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ಪಾಪು ಹಾರ್ಟ್ ರೇಟ್ ಕೂಡ ತುಂಬಾ ಚೆನ್ನಾಗಿದೆ, 150 ಮೇಲೆ ಇದೆ. ಸೊ ಹಾರ್ಟ್ ರೇಟ್ ಕೂಡ ತುಂಬಾ ಚೆನ್ನಾಗಿದೆ. ಹಾರ್ಟ್ ಬೀಟ್ ಕೇಳಿದ ತಕ್ಷಣ ನನಗೂ ತುಂಬಾ ಖುಷಿ ಆಯಿತು. ಬ್ಲಡ್ ಇನ್ಕ್ರೀಸ್ ಆಗಿದೆ, ಈ ಕಡೆ ಶುಗರ್ ಲೆವೆಲ್ ಕೂಡ ಕರೆಕ್ಟಾಗಿದೆ, ಥೈರಾಯ್ಡ್ ಕೂಡ ತುಂಬಾ ನಾರ್ಮಲ್ ಆಗಿದೆ. ಅದ್ರ ಜೊತೆಗೆ ಬ್ಲಡ್, ಥೈರಾಯ್ಡ್, ಶುಗರ್, ಈ ಕಡೆ ಪಾಪುದ ಹಾರ್ಟ್ ಬೀಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ನಾರ್ಮಲ್ ಇದೆ. ಸೊ ಖುಷಿ ಆಯಿತು. ಯಾರು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಆಮೇಲೆ ಬ್ಲಡ್ ಟೆಸ್ಟ್ ಅಂದರೆ ನಾನು ಏನು ಮಾಡಿದೆ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ
ತಿಳಿಸ್ತೀನಿ. ಅಂದರೆ ಬ್ಲಡ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ನಾನು ಏನೇನು ಮಾಡಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ನಾನು ಏನೇನು ಬ್ಲಡ್ ಇನ್ಕ್ರೀಸ್ ಮಾಡೋದಕ್ಕೆ ಏನೇನು ತಿನ್ನಬೇಕಾಗುತ್ತೆ ಮತ್ತು ಯಾವ ಥರ ನಾವು ಸಜೆಷನ್ ಎಲ್ಲ ತಗೊಳ್ಬೇಕಾಗುತ್ತೆ, ಡಾಕ್ಟರ್ ನನಗೇನು ಹೇಳಿದರು. ಮತ್ತು ಹಣ್ಣುಗಳಂತೂ ಇಂಪಾರ್ಟೆಂಟಾಗಿ ತಿನ್ನಲೇಬೇಕು ಗೈಸ್. ಈ ತಲೆಸೆಮೆಟ್ರೇಟ್ ಇರ್ಬೋದು, ಇಲ್ಲಾಂದರೆ ಇಲ್ಲದೇನೂ ಇರ್ಬೋದು. ಕೆಲವೊಬ್ರಿಗೆ ತಲೆಸೆಮೆಟ್ರೇಟ್ ಇದ್ದರೂ ಕೂಡ ಬ್ಲಡ್ ಕಡಿಮೆ ಆಗುತ್ತೆ ಅಂತಾರೆ. ಇನ್ನು ಕೆಲವೊಬ್ರಿಗೆ ಏನು ಇಲ್ಲದೇ ಇದ್ದರೂ ಕೂಡ ಬ್ಲಡ್ ಕಡಿಮೆನೇ ಇರುತ್ತೆ. ಸೊ ಅಂಥವರು ಕೂಡ ನಾನು ಫಾಲೋ ಮಾಡಿದಂಥ ಈ ಒಂದು ಏನು ಹೇಳ್ತಾರೆ ಅಂದರೆ ಊಟದಲ್ಲಾಗಿರ್ಬೋದು, ಇಲ್ಲ ಯಾವ ಹಣ್ಣು ತಿಂದರೆ ಜಾಸ್ತಿ ಆಗುತ್ತೆ, ಮತ್ತು ನಾನು ಯಾವ ಥರ ಬ್ಲಡ್ ಇನ್ಕ್ರೀಸ್ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ನಿಮಗೂ ಕೂಡ ಅಂದರೆ ಸಲಹೆ ಬೇಕು, ಅಂದರೆ ಬ್ಲಡ್ ಇನ್ಕ್ರೀಸ್ ನಾನು ಹೇಗೆ ಜಾಸ್ತಿ ಮಾಡಿಕೊಂಡೆ ಪ್ರೆಗ್ನೆನ್ಸಿಯಲ್ಲಿ. 8.8 ಇದ್ದಿದ್ದು ಇವಾಗ 10 ಪಾಯಿಂಟ್ ಮೇಲೆ ಹೋಗಿದೆ. ಸೊ ಅದನ್ನು ಬೇಕು ಅಂದರೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಮಾಡದೇ ಇದ್ರೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನನ್ನಿಂದ ಇನ್ನೂ ಯಾರೆಲ್ಲ ಅಂದರೆ ಕೆಲವೊಬ್ರಿಗೆ ಬ್ಲಡ್ ತುಂಬಾ ಕಡಿಮೆ ಇರುತ್ತಲ್ಲ, ಸೊ ಅಂಥವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಇವತ್ತಿನ ವ್ಲಾಗ್. ಅಂದರೆ ಬ್ಲಡ್ ಕೂಡ ಇನ್ಕ್ರೀಸ್ ಆಗಿದೆ, ತುಂಬಾ ಖುಷಿಯಾಯಿತು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಸೀಮಂತ ಡೇಟ್ ಕೂಡ ಚೇಂಜ್ ಆಗಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ತಿಳಿಸ್ತೀನಿ. ಇವಾಗ ಇಷ್ಟು ಮಾತಾಡಿನೇ ಸುಸ್ತಾಯಿತು ಗೈಸ್. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಥೈರಾಯ್ಡ್ ಆಗಿರ್ಬೋದು, ಬ್ಲಡ್ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಟೆಸ್ಟ್ಗಿಷ್ಟು ಹೇಳಿದ್ರೆ ಹೋಗಿ ಟೆಸ್ಟ್ ಮಾಡಿಸಿ ಗೈಸ್. ಯಾರು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಸೊ ಇಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಬಾಯ್.